Hello everyone, welcome back to day 15 video of Shift Your Mindset in 21 days. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಕ್ಸೆಪ್ಟ್, ರೆಸ್ಪೆಕ್ಟ್ ಆ್ಯಂಡ್ ಕರೆಕ್ಟ್. ಸೊ ಅಕ್ಸೆಪ್ಟ್, ರೆಸ್ಪೆಕ್ಟ್ ಆ್ಯಂಡ್ ಕರೆಕ್ಟ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ ಪಾಸ್ಟಲ್ಲಿ, ಅದು ನಿಮಗೆ ರಿಯಲೈಸ್ ಆಗುತ್ತೆ, ನಾನು ಈ ತಪ್ಪು ಮಾಡಿದೆ, ಅದರಿಂದ ಈ ಪ್ರಾಬ್ಲಮ್ ಬರ್ತಿದೆ, ನಾನು ಇವಾಗ ಫೇಸ್ ಮಾಡ್ತಿದ್ದೀನಿ ಅಂತ. ಸೊ ರಿಯಲೈಸ್ ಮಾಡೋದು ಫಸ್ಟ್ ರೆಸ್ಪೆಕ್ಟ್, ನಿಮ್ಮ ಮಿಸ್ಟೇಕಿಗೆ ಕೊಡ್ತಿರೋದು. ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ್ಯಕ್ಷನ್ ಏನು, ಅದನ್ನ ತಪ್ಪು ಮಾಡಿರೋದನ್ನ ಕರೆಕ್ಟ್ ಮಾಡ್ಕೋಬೇಕಲ್ವಾ, ಕರೆಕ್ಟ್ ಮಾಡ್ಕೊಳ್ಳೋದು. ಅಕ್ಸೆಪ್ಟ್, ರೆಸ್ಪೆಕ್ಟ್ ಆ್ಯಂಡ್ ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪಾಸ್ಟ್ ಮಿಸ್ಟೇಕ್ ಸರಿ ಹೋಗುತ್ತೆ, ಮತ್ತು ನಿಮ್ಮ ಫ್ಯೂಚರಲ್ಲಿ ಲಾಂಗ್ ಟರ್ಮ್ ಗೋಲ್ಗೆ ಅದು ಎಫೆಕ್ಟ್ ಆಗುತ್ತೆ. ಬಟ್ ಈ ಪ್ರೋಸೆಸ್ಸಲ್ಲಿ ನೀವು ಮಾಡಿದ ಮಿಸ್ಟೇಕ್ನಿಂದ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಏನು ಎಫೆಕ್ಟ್ ಆಯಿತು, ಅದರಿಂದ ನಾನು ಏನು ಕಲಿತೆ, ಮತ್ತು ಸೇಮ್ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು ಅನ್ನೋದನ್ನ ಕಲಿಬೇಕಾಗಿರುತ್ತೆ. ಸೊ ಇದು ಕಲ್ತಿರೋದ್ರಿಂದ ನಿಮ್ಗೇನು ಬೆನಿಫಿಟ್ ಆಗುತ್ತೆ ಅಂದರೆ, ಮತ್ತೆ ನೆಕ್ಸ್ಟ್ ಬರೋ ಸಿಚುವೇಶನ್ಸಲ್ಲಿ ನೀವು ಆ ಮಿಸ್ಟೇಕ್ ಮಾಡಲ್ಲ. ಅಕಸ್ಮಾತ್ ನೀವು ಅದನ್ನ ಇಗ್ನೋರೆನ್ಸ್ ಮಾಡಿದ್ದೀರಾ ಅಂದರೆ ಅದಕ್ಕೆ ನೀವು ದೊಡ್ಡ ಪೆನಾಲ್ಟಿ ಕಟ್ಟಬೇಕಾಗಿರುತ್ತೆ. ಸೊ ಅಕ್ಸೆಪ್ಟ್, ರೆಸ್ಪೆಕ್ಟ್ ಆ್ಯಂಡ್ ಕರೆಕ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಆಸ್ಕಿಂಗ್ ಹೆಲ್ಪ್ ಈಸ್ ಯುವರ್ ಚಾಯ್ಸ್. ಅಂದರೆ ನೀವು ಯಾರಿಗಾದ್ರೂ ಹೆಲ್ಪ್ ಕೇಳ್ಬೋದು, ಬಟ್ ಅವ್ರು ಹೆಲ್ಪ್ ಮಾಡ್ತಾರಾ ಇಲ್ವಾ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹೆಲ್ಪ್ ಮಾಡಿಲ್ಲ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅವ್ರ ಸಿಚುವೇಶನ್ ಏನಿರುತ್ತೋ ಅಂತ ಥಿಂಕ್ ಮಾಡೋದು ಒಂದು ಒಳ್ಳೆ ಥಿಂಕಿಂಗ್. ಹೆಲ್ಪ್ ಮಾಡಿಲ್ಲ ಅಂದರೆ ನಿಮಗೆ ಕೇಪಬಿಲಿಟಿ ಇರುತ್ತೆ ಅಂತಲೂ ನೀವು ಫೀಲ್ ಆಗ್ಬೋದು, ಅಥವಾ ಬೇರೆ ಪ್ರಯತ್ನ ಯಾವುದಾದ್ರೂ ನೀವು ಮಾಡಬೇಕಾಗಿರುತ್ತೆ. ಅಲ್ಲೇ ನಿಂತೋಗ್ಬಾರ್ದು ಅಥವಾ ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನಂದರೆ, ಫೀಲಿಂಗ್ ಜೆಲಸ್ ಆನ್ ಅದರ್ಸ್ ಇಂಪ್ರೂವ್ಮೆಂಟ್. ಯಾರಾದರೂ ಪ್ರೋಗ್ರೆಸ್ ಆಗ್ತಿದ್ದಾರೆ, ನಿಮಗಿಂತ ಬೇಗ ಸಕ್ಸಸ್ನ ನೋಡ್ತಿದ್ದಾರೆ ಅಂದರೆ ಅವ್ರ ಮೇಲೆ ಜೆಲಸ್ ಪಡೋದಕ್ಕಿಂತ ಅವರು ನಿಮ್ಮ ನೆಟ್ವರ್ಕಲ್ಲಿ ಒಬ್ಬರು ಅಂತ ಪ್ರೌಡಾಗಿ ಫೀಲ್ ಆಗ್ಬೋದು, ಅಥವಾ ಅವ್ರು ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಬೋದು ಯಾರಿಗಾದ್ರೂ. ಆ ಥರ ಫೀಲ್ ಆಗೋದ್ರಿಂದ ನಿಮಗೆ ಆಟೋಮೆಟಿಕ್ ಜಲಸಿ ಅನ್ನೋದು ಹೋಗ್ಬಿಡುತ್ತೆ, ಮತ್ತು ನೀವು ಅವರಿಂದ ಕಲಿತು ಇಂಪ್ರೂವ್ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತ ನಂಬ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ದಿಸ್ ಈಸ್ ಎಂಪವರಿಂಗ್ ಕೋಚ್ ಗಿರೀಶ್. I can't, we can, together we can bring brightness in each and everyone's darkness. Thank you.